ಎಸ್ ಗೈಸ್ ನೋಡ್ತಾ ಇರ್ಬೋದು ಇವಾಗ ಬೀಚ್ ನಿಯರ್ ಬಂದಿದ್ದೀವಿ. ಸೊ ಇಲ್ಲಿ ಅರೇಂಜ್ ಮಾಡಿದ್ದಾರೆ ಫೇರ್ ಕ್ಯಾಂಪ್ನ. ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಸೊ ಆ ಒಂದು ವಿಡಿಯೋ ಆದಮೇಲೆ ಇದು ನೆಕ್ಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ನ ನಾವು 1 hour ಬೀಚ್ ನಿಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಲೀಟಾಗಿ ನೈಟ್ ಇತ್ತು. ವೀಡಿಯೋನ ಕೊನೆ ತನಕ ನೋಡಿ. ಕಂಪ್ಲೀಟಾಗಿ ಎಲ್ಲೇ ಡೀಟೇಲ್ಸ್ನ ನಾನು ಕೊಡ್ತಾ ಹೋಗ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಾಡಿ 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 ಇಲ್ಲಿ ವಿಡಿಯೋ ಮಾಡ್ತೇನೆ ಮಾಡಿ ನೋಡಿ ಗೈಸ್. ನಮ್ ಬ್ರೋ ತಂದಿರೋದು ಎಲ್ಲ ಒಂದ್ಸಲ ಹಾಯ್ ಮಾಡಿ. ಹಾಯ್ ಹಾಯ್ ಎಡೆ ಜಾಗಿಲ್ಲ ಚಲೋ ಕ್ಲಾಸ್ ಆಯ್ತು. ಹ್ಯಾಪಿ ನ್ಯೂ ಸೊ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಡೆಫಿನೆಟ್ಲಿ ಈ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಾಗುತ್ತೆ. ಇದು ಒಂದು ಏನು ಅರೇಂಜ್ಮೆಂಟ್ ಇದೆ, ನಾವು ಏನೋ ಒಂದು ಹೋಮ್ ಸ್ಟೇ ಮಾಡಿದ್ವಿ, ಅವರೇ ಆರ್ಗನೈಸ್ ಮಾಡಿಕೊಟ್ಟಿದ್ದು. ಕಂಪ್ಲೀಟಾಗಿ ಬ್ಯಾಕ್ ಲುಕ್ ಎಲ್ಲದನ್ನು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಒಂದು 1 hour ಬೀಚ್ ನಿಯರ್ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಏನು ಸೆಟಪ್ ಬೇಕು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅಮ್ಮ ಸ್ವಲ್ಪ ಸೈಡಿಗೆ ಬಂದು ವಿಡಿಯೋ ಮಾಡಬೇಕು ಎಂದು ವಿನಂತಿಯಲ್ಲಿ ಯಾವ್ದು ಬರ್ತಾ ಕ್ಲಿಯರ್ ಇಲ್ಲ, ಕ್ಲಿಯರ್ ಇಲ್ಲ. ಒಂದು 2 ಜನ ಮುಖ ಕಾಣ್ತಾರೆ ಅಷ್ಟೇ. ನನ್ನ ಬಿಟ್ಟು ಕೇಕ್ ತಿಂತೀನಿ.
ಸೊ ನಾವಿವಾಗ ಹೊನ್ನಾವರದ ಬೀಚ್ ಬಳಿ ಒಂದು ಹೋಮ್ ಸ್ಟೇ ಮಾಡಿದ್ವಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನೇಚರ್ ಅಂತೂ ಕಂಪ್ಲೀಟಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬೇಕಾದರೆ ಈ ಹೋಮ್ ಸ್ಟೇ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅದೊಂದು ಹೋಮ್ ಸ್ಟೇನು ತೋರಿಸ್ತೀನಿ ಯಾವ ರೀತಿ ಮಾಡಿದ್ವಿ ಅಂತ. ಮತ್ತು ನಾವು ಮನೆಯಿಂದನೇ ಇಲ್ಲಿ ಔಟ್ಸೈಡ್ ಫುಡ್ ಸೆಟ್ ಆಗೋದಿಲ್ಲ ಅಂದ್ಬಿಟ್ಟು ಮನೆಯಿಂದನೇ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಮತ್ತು ಡಿನ್ನರು ಇದೆಲ್ಲದಕ್ಕೂ ನೈಟ್ಗೆ ಕಂಪ್ಲೀಟಾಗಿ ಪ್ರಿಪೇರ್ ಮಾಡ್ಕೊಂಡು ತೊಗೊಂಬಂದ್ವಿ. ಸೊ ಅದನ್ನು ಕೂಡ ಇಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ವಿ ವಿತ್ ಸ್ಟವ್ ಜೊತೆಗೆ. ಸೊ ಇದಾದ ನಂತರ ನಾನು ಇವಾಗ ಹೋಮ್ನ ತೋರಿಸ್ತಾ ಹೋಗ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡೋಣ ಬನ್ನಿ, ಇದ್ರ ಜೊತೆಗೆ ಕೆಲವು ಪರಿಚಯಗಳು ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟೆಡ್. ಎಸ್ ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಹೋಮ್ ಸ್ಟೇ. ಹೊನ್ನಾವರ ಬೀಚಿಂದನೇ ಒಂದು 1/2 to 1 ಕಿಲೋಮೀಟ್ರ್ ಇದೆ ಅಂತ ಅಂದ್ಕೊತೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಫೆಸಿಲಿಟಿ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೆಳಗಡೆ ಹೌಸ್ ಇದೆ, ಮೇಲ್ಗಡೆ ನಾರ್ಮಲ್ ಹೌಸ್ ಇರುತ್ತಲ್ಲ ಅದನ್ನು ರೆಂಟೆಡ್ ಆಗಿ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಲ್ಲ 3 ಫ್ಲೋರು, ಈ ಒಂದು ವಿಂಡೋಸ್ ಏನು ಕಾಣಿಸ್ತಾ ಇದೆಯಲ್ಲ, ಸೊ ಈ ಒಂದು ವಿಂಡೋಸು. ಸೊ ಇದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ತೋಟ ಇದೆ, ಸಿಕ್ಕಾಪಟ್ಟೆ ನೇಚರು ಕೂಡ ಚೆನ್ನಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಹೊನ್ನಾವರ ಬೀಚ್ ಅಂದರೆ ಎಷ್ಟು ದೊಡ್ಡದಿದೆ ಅಂತ. ಸೊ ಇಂಥ ಒಂದು ಫೆಸಿಲಿಟಿ ಕೂಡ ಹೋಮ್ ಸ್ಟೇ ಎಲ್ಲ ಅವೈಲಬಲ್ ಇದೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ನಾವು ಬಂದಿರೋಂತಹ ಒಂದು ಗಾಡಿ. ಸೊ ಇಲ್ಲೇ ಎಲ್ಲರೂ ಕುಕ್ಕಿಂಗ್ ಎಲ್ಲ ರೆಡಿ ಮಾಡ್ಕೊತಿದ್ವಿ. ಸೊ ನೋಡೋಣ ಬನ್ನಿ, ಇವಾಗ ಮನೆ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದು ಸ್ಟೆಪ್ಸ್ ಇವಾಗ ಹೋಗ್ತಾ ಇರೋದು. ಈ ಒಂದು ಹೋಮ್ ಸ್ಟೇ ಏನು ಒಂದು ರೆಂಟ್ ಇರುತ್ತೆ ಅದನ್ನು ಅಷ್ಟೇ ರೀಸನಬಲ್ ಇತ್ತು, ತುಂಬಾ ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಒಂದು ಹೌಸ್ಗೆ ಯಾವ ಥರ ನಮಗೆ ಫೆಸಿಲಿಟಿ ಬೇಕು ಸ್ಟೇ ಆಗೋದಕ್ಕೆ ಅಂತ ಎಲ್ಲ ಫೆಸಿಲಿಟಿ ಮತ್ತು ತುಂಬಾ ಚೆನ್ನಾಗಿತ್ತು. ಮತ್ತು ಅವರೇ ಬೆಡ್ ಆಗಿರ್ಬೋದು, ಬ್ಲ್ಯಾಂಕೆಟ್ ಎಲ್ಲದನ್ನು ಕೂಡ ಅರೇಂಜ್ ಮಾಡಿದರು. ಸೊ ಒಟ್ಟಾರೆ ಒಂದು ಹೋಮ್ ಸ್ಟೇ ಯಾವ ರೀತಿ ಇರುತ್ತೆ ಆ ಥರ ಎಲ್ಲ ಫೆಸಿಲಿಟಿ ಅವೈಲಬಲ್ ಇತ್ತು. ಔಟ್ಸೈಡ್ ಅಷ್ಟೇ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು, ಬೀಚ್ ನಿಯರ್ ಇತ್ತು. ಸೊ ಇದ್ರ ಬಗ್ಗೆ ಹೇಳಂಗೆ ಇಲ್ಲ, ನೇಚರ್ಸ್ ತುಂಬ ಜನ ಯಾರು ಇಷ್ಟಪಡ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿಂದ ಹೊರಗಡೆ ಬಂದರೆ ಮನೆ ಮುಂದೆ ಈ ಥರ ಒಂದು ನಾವು ಏನು ಸ್ಟೇ ಆಗಿದ್ವಿ ಹೋಮ್ ಸ್ಟೇ. ಸೊ ಅಲ್ಲಿ ಒಂದು ಬಾವಿನೂ ಇತ್ತು. ಈ ಹಿಂದಿನ ಕಾಲದಲ್ಲಿ ಯಾರೆಲ್ಲ ಬಾವಿನ ಯೂಸ್ ಮಾಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ, ಮತ್ತು ನೋಡಿರೋರ್ಗೂ ಅಷ್ಟೇ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡೋಣ ಅಂತ ಇದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ತೊಗೊಂಡೆ. ಸೊ ಇಲ್ಲಿ ಈ ಸೈಡ್ ಮನೆಯೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ತುಳಸಿ ಕಟ್ಟೆ ಎಷ್ಟು ಚೆನ್ನಾಗಿದೆ ಅಂತ. ಎಸ್ ಫ್ರೆಂಡ್ಸ್, ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಇವಾಗ ಇಲ್ಲಿಂದ ಸೊ ಇವಾಗ ಮುರುಡೇಶ್ವರ ಮತ್ತು ಆನ್ ದಿ ವೇ ಹೋಗಬೇಕಾದ್ರೆ ಯಾವ್ದಾದ್ರು ಪ್ಲೇಸಸ್ ಬರುತ್ತೆ, ಆ ಪ್ಲೇಸಸ್ನ ಸಿಗುತ್ತೆ ಅಂತ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಇದು ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲ ಕುಕ್ಕಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ. ನಾನು ಈ ಸೈಡ್ ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ಇವತ್ತು ನ್ಯೂ ಇಯರ್ ಆಗಿದೆ, ಫಸ್ಟ್ ಡೇ ಸೆಲೆಬ್ರೇಷನ್ ಹೀಗಿತ್ತು, ತುಂಬ ಚೆನ್ನಾಗಿತ್ತು. ವಿತ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಿದ್ದು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇವಾಗ ಎಲ್ಲರೂ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ, ಎಲ್ಲರೂ ಹಾಯ್ ಮಾಡ್ರಿ. ಎಲ್ಲರೂ ಹಾಯ್ ಮಾಡಿ. ಏನಂತೆ ನಮ್ದು ಕಣ್ರಿ, ನಾನೇ ಕೊಟ್ಟು ಹಾಕ್ಸಿದ್ದೀನಿ. ಸುಮ್ಮನಿರವ, ಹಾಯ್ ಮಾಡಿ, ಹಾಯ್ ಮಾಡಿ. ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಹಾಯ್ ಪಾಪ, ಬಾಯ್ ಮಾಡು, ಬಾಯ್ ಬಾಯ್ ಮಾಡು. ಇಲ್ಲಿ ಅಲ್ಲಿ 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 ಅಕ್ಕ ಸ್ವಲ್ಪ ವಾಮಿಟಿಂಗ್ ನಾನು ಅದೇ ಅನ್ಕೊಂಡು ಬಂದೆ, ಕೊಡ್ತೀನಿ. ಇಲ್ಲ 10 ತಿಂಗಳು. ಎಲ್ಲರೂ ಹಾಯ್ ಮಾಡಿ. ಬರ್ತೀನಿ ಬರ್ತೀನಿ ಬೇಗ. ಇವರು ಪಿಳ್ಳೆಗಳಿದಾವಲ್ಲ, ಹಾಯ್ ಹಾಯ್. ಎಲ್ಲ ಕಡೆ
ಕಾಣಿಸ್ತಿದ್ದೀರಾ? ಎಲ್ರು ಹಾಯ್ ಮಾಡಿದ್ರು. ಫೈನಲಿ ಇವಾಗ ನೆಕ್ಸ್ಟ್ ಮೂವ್ ಆಗ್ಬೇಕು, ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಲಾಗ್ ನಾನು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಬಿಡಿ. ನೆಕ್ಸ್ಟ್ ಈ ಒಂದು ಪ್ಲೇಸ್ ಬಂದು 1 hour ಬ್ಯಾಕ್ ವಾಟರ್ ಅಂತ. ಸೊ ನಾವು ಇದ್ದಿದ್ದು ಬೀಚ್ನಿಂದ ಒಂದು 3 kilometer ಅಷ್ಟೇ. ಬೋಟಿಂಗ್ ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ. ಬೋಟಿಂಗ್ ಇಷ್ಟಪಡೋರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. 1 hourಗೆ ಇಷ್ಟು ಅಮೌಂಟ್ ಅಂತ ತೊಗೊತಾರೆ. ಸೊ ಎಂಟೈರ್ ಎಲ್ಲರೂ ಕೂಡ ಹೋಗಿದ್ವಿ. ಸೊ ನೋಡೋಣ ಬನ್ನಿ ಏನೆಲ್ಲ ಆಗುತ್ತೆ ಅಂತ. ಡೀಸೆಲ್ ಖಾಲಿ ಆಯ್ತು, ಡೀಸೆಲ್ ಖಾಲಿ ಆಯ್ತು. ಮತ್ತು ನೋಡ್ತಾ ಇದ್ರಲ್ಲ, ಬೋಟಿಂಗಲ್ಲಿ ಹೋಗಿದ್ವಿ. ನೇಚರ್ ಅಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಫೋಟೋ ಶೂಟ್ಗಂತೂ ಸಖತ್ತಾಗಿರೋಂಥ ಒಂದು ಪ್ಲೇಸ್. ರೀಲ್ಸ್ ಮಾಡೋದಕ್ಕೆ ಫೋಟೋ ಶೂಟ್ಸ್ ಆಗಿರ್ಬೋದು. ಮತ್ತು ಇದೊಂದು ಟ್ರಿಪ್ ಫ್ರೆಂಡ್ಲಿ ಬಜೆಟ್ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಸಾಕಷ್ಟು ಮಂದಿ ಈ ಒಂದು ಪ್ಲೇಸಲ್ಲಿ ನೀವು ರೀಲ್ಸ್ ಮಾಡಿದ್ದಾರೆ ಮತ್ತು ವೀಡಿಯೋಸ್ ಇದೆ, ಬೇಕಾದರೆ ಚೆಕ್ ಮಾಡಿ. ಈ ಒಂದು ಬೋಟಲ್ಲಿ ಹೋಗಬೇಕಾದ್ರೆ ನಾವು ಆಲ್ಮೋಸ್ಟ್ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಬಟ್ ಟೈಮ್ ಎಷ್ಟು ಬೇಗ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲಿಲ್ಲ. ಅಷ್ಟು ಒಂದು ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು, ಒಂಥರ ಎಕ್ಸ್ಪೀರಿಯನ್ಸ್. ಮತ್ತು ಸ್ವಲ್ಪ ಅಲ್ಲಲ್ಲೇ ಫೋಟೋಸ್ ಎಲ್ಲ ಜಲಗಂಡ, ವಾಯುಗಂಡ, ಒಂದರಿಗೆ ನಾನಾಂತರ ಗಂಡ ಅಂತಾರ. ಆಯ್ತು ಸುಮ್ಮನೆ ಇವಾಗ ಮುರುಡೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನೀವು ತೋರ್ಸೋಣ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ರಮ್ಮ, ಬೇಗ ಬೇಗ. Say something. Say something. ನಾವಿವಾಗ ಮುರುಡೇಶ್ವರದಲ್ಲಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿ ಬೀಚಿಗೆ ಹೋಗಿ ಮನೆ ಕಡೆಗೆ ಹೋಗ್ತೀವಿ ಅಷ್ಟೇ. ಇನ್ನೇನು ಹೇಳಕ್ಕಾಗಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಟಯರ್ಡ್ ಆಗ್ಬಿಟ್ಟಿದ್ದಾಳೆ. ಸೊ ನೋಡೋಣ ಬನ್ನಿ, ವಿಡಿಯೋನ ಕೊನೆ ತನಕನೂ ನೋಡಿ. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಮುಂದೆ ಎಲ್ಲರೂ ಹೋಗ್ತಾ ಇದ್ದಾರೆ, ಪಕೋಡ ಮಾಡ್ತಿದ್ದಾರೆ. ಏನಂತಂದ್ರೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಸಿಕ್ಕಾಬಟ್ಟೆ ಸೆಕೆ ಆಗ್ತಿದೆ. ಎಷ್ಟೊತ್ತಿಗೆ ಬೀಚ್ ಹತ್ರ ಹೋಗ್ತಿದ್ದೀವಿ ಅನ್ನಿಸ್ತದೆ, ಅಷ್ಟೊಂದು ಸಿಕ್ಕಾಬಟ್ಟೆ ಬಿಸಿಲಿದೆ. ಯಾಕೆಂದರೆ ಇದಕ್ಕಿಂತ ಮುಂಚೆ 2 days ಓಡಾಡ್ತಿದ್ದೀವಲ್ಲ, ಸೊ ಅದಕ್ಕೋಸ್ಕರ ಟಯರ್ಡ್ ಆಗಿರೋದು. ಲಾಸ್ಟ್ ಮುರುಡೇಶ್ವರ ಇವತ್ತು. ಬೀಚ್ ಜೊತೆ ನೋಡಿಕೊಂಡು ಮತ್ತೆ ರಿಟರ್ನ್ ಆಗ್ತೀವಿ ಊರ ಕಡೆ ವಾಪಸ್. ಟೆಂಪಲ್ ಕಾಣಿಸ್ತಾ ಇದೆ ನೋಡಿ, ಲೈಟ್ ಕಂಬ ಕಾಣಿಸ್ತಿದೆಯಲ್ಲ ಅದರ ಪಕ್ಕದಲ್ಲಿ. ಆರೆಂಜ್ ಎಂದಲ್ಲ ಅಲ್ಲ ಆಪಲ್ ಬೇಕು.
ಹೇಳ್ಬಿಡ ಅವರಿಗೆ. ಇವ್ರು ಯಾರು ಟವಲ್ ಮುಚ್ಕೊಂಡು ಹೋಗ್ತಿರೋದು? ಮುಚ್ಕೊಂಡು ಹೋಗ್ತಿದ್ದಾರೆ. ಯಾರಿದು ಹೋಗ್ತಾ ಇರೋದು? ಇಲ್ಲಿ ಹಾಯ್ ಮಾಡು. ಸೇ ಹಾಯ್. ಓ ಇತಾ ಬಾ ಸೇ ಹಾಯ್. ಸೇ ಸಮಥಿಂಗ್ ಸಮಥಿಂಗ್. ಟೆಂಪಲ್ ಸ್ವಲ್ಪ ಕಾಣಿಸ್ತಾ ಇದೆ ಇವಾಗ. ಇದೇನೋ ದೇವಸ್ಥಾನ, ಇಲ್ಲೊಂದೇನಿದು ಅಂತ ಗೊತ್ತಾಗ್ತಿಲ್ಲ. ದೇವಸ್ಥಾನನಾ? ಮುರುಡೇಶ್ವರ ದೇವಸ್ಥಾನ ನೀವೇನಾದ್ರೂ ನೋಡಿದರೆ ಡೆಫಿನೆಟ್ಲಿ ನಿಮಗೆ ಗೊತ್ತಿರುತ್ತೆ. ಎಂಟ್ರೆನ್ಸ್ ಈ ರೀತಿ ಇದೆ. ನನಗೆ ತುಂಬಾ ಡ್ರೀಮ್ ಇತ್ತು ಈ ಒಂದು ಶಿವನ ದೇವಸ್ಥಾನಕ್ಕೆ ಬರಬೇಕಂತ. ಏಕೆಂದರೆ ನನಗೆ ಫೇವ್ರೇಟ್ ಗಾಡ್ ಅಂದರೆ ಶಿವ. ಸೊ ಸಿಕ್ಕಾಬಟ್ಟೆ ಒಂದು ಡಿವೋಷನಲ್ ಮೂಡಲ್ಲೇ ಇದ್ದೆ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಸೊ ನೀವು ನೋಡ್ತಾ ಇರುವಂತಹ ಈ ಒಂದು ಪ್ಲೇಸ್ ಬಂದು ಆ ದೇವಸ್ಥಾನ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಬೀಚ್, ಪಕ್ಕದಲ್ಲೇ ಬೀಚ್ ಇದೆ. ಸೊ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಸ್ವಲ್ಪ ಅಂದರೆ ನಾವು ಲಾಸ್ಟ್ 1 hour ಏನು ಬ್ಯಾಕ್ ವಾಟರ್ ಇದೆ, ಸೊ ಆ ಒಂದು ಏನು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದ ನಂತರ ಮುರುಡೇಶ್ವರಕ್ಕೆ ಎಂಟ್ರಿ ಅಂತ ಬಂದ ತಕ್ಷಣ ನಾವೇನು ಮಾಡಿದ್ವಿ, ಫಸ್ಟು ಬೀಚಿಗೆ ಹೋದ್ವಿ. ಬೀಚಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು 5 to 6 hour ಆಟ ಆಡಿದ್ದೀವಿ ಬೀಚಲ್ಲಿ. ಸ್ಟಾರ್ಟಿಂಗು ಸಿಕ್ಕಾಬಟ್ಟೆ ಈ ಒಂದು ಟೈಮಲ್ಲಿ ನಾವು ಹೋಗಿದ್ದು ಹಾಲಿಡೇಸ್ ಇತ್ತು. ಸಿಕ್ಕಾಬಟ್ಟೆ ಜನ ಇದ್ದರು, ಕ್ರೌಡ್ ಇತ್ತು. ಮತ್ತು ವೆಹಿಕಲ್ ಎಲ್ಲ ಬೀಚ್ ಹತ್ರ ನಿಯರ್ ಬರ್ತಿರೋದ್ರಿಂದ ಸಿಕ್ಕಾಬಟ್ಟೆ ಅಷ್ಟೊಂದು ಕ್ರೌಡ್ ಆಗಿತ್ತು. ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ. ನೀವು ನೋಡ್ತಾ ಇದ್ದೀರಾ ಈ ಒಂದು ಬೀಚಲ್ಲಿ ಇಷ್ಟೇ ನನಗೆ ಫೋಟೋ ತೆಗೆಯೋದಕ್ಕಾಗಿತ್ತು. ಸೊ ತುಂಬ ಜನ ಇತ್ತು, ನಾವು ಲಗೇಜ್ ಎಲ್ಲ ಇತ್ತು, ಅದನ್ನು ಒಂದು ಕಡೆ ಸೇಫ್ಟಿಯಾಗಿ ಇಡಬೇಕಾಗಿತ್ತು. ಸೊ ಬೀಚ್ ನಿಯರೇ ಸ್ವಲ್ಪ ಗೊತ್ತಿರೋವಂಥವ್ರು ಒಬ್ಬರು ಇದ್ದರು. ಸೊ ಅಲ್ಲಿನೇ ಎಲ್ಲದನ್ನು ಇಟ್ಬಿಟ್ಟು ಬಂದಿದ್ವಿ. ಸೊ ಕ್ಯಾಮ್ರಾ ಎಲ್ಲ ಮತ್ತೆ ತೊಗೊಂಡೋಗೋದು ತೊಗೊಂಬರೋದು ಈಗ ಮಾಡೋದಕ್ಕೆ ಆಗಲಿಲ್ಲ. ಸೊ ಆಲ್ಮೋಸ್ಟು ಇಲ್ಲಿ ಬಂದಾಗೂ ಅಷ್ಟೇ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಜಾಸ್ತಿ ಫೋಟೋಸ್ನ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಬೀಚ್ ನಿಯರು. ಸೊ ನಾನು ಅಷ್ಟೊಂದು ಇಂಟ್ರೆಸ್ಟ್ ಕೊಡಲಿಲ್ಲ. ಆಲ್ಮೋಸ್ಟ್ 1 hourದಲ್ಲಿ ಸಿಕ್ಕಾಪಟ್ಟೆ ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ. ಸೊ ಇದಾದ ನಂತರ ಬೀಚಲ್ಲಿ ಏನು ಆಟ ಆಡ್ಕೊಂಬಂದು ಅಲ್ಲಿಂದ ಫ್ರೆಶ್ ಆಗಿ ಇದಾದ ನಂತರ ಟೆಂಪಲ್ಗೆ ಎಂಟ್ರಿ ಕೊಟ್ವಿ. ಸೊ ಈ ಒಂದು ಟೆಂಪಲ್ಗೆ ಬಂದಾಗ್ಲೂ ಅಷ್ಟೇ ಈ ಒಂದು ದಿನ ಏನೋ ಅಂದರೆ ಡಿಫ್ರೆಂಟ್ ಏನೋ ಪೂಜೆ ಮಾಡ್ತಿದ್ರು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಜನ ಇದ್ರೂ ನಮಗೆ ದೇವರು ನೋಡೋದಕ್ಕೂ ಅಷ್ಟೇ ಫಾಸ್ಟ್ ಮೂವಿಂಗ್ ಇತ್ತು. ಅಷ್ಟು ಆರಾಮಾಗೂ ಕೂಡ ಇರಲಿಲ್ಲ. ಮತ್ತು ಇಲ್ಲಿ ನಾವೇನು ಮಾಡಿದ್ವಿ, ಆಲ್ಮೋಸ್ಟು ಬೀಚಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಈ ಒಂದು ಶಿವನ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದು ನಾವು ಆಲ್ಮೋಸ್ಟ್ ಈವ್ನಿಂಗೇ ಆಗಿಬಿಟ್ಟಿತ್ತು. 6:30 ಆಗಿತ್ತು. ಬಟ್ ಈ ಟೈಮಲ್ಲಿ ಹೋಗ್ಬೇಕಾದ್ರೆ ನಾವು ಹಂಗೆ ಅಂದ್ಕೊಂಡ್ವಿ, ಅಯ್ಯೋ ಲೇಟಾಗಿ ಬಂದುಬಿಟ್ವಲ್ಲ, ಇನ್ನೂ ಮುಂಚೆನೇ ಬರಬೇಕಾಗಿತ್ತು, ಎಲ್ಲೂ ಚೆನ್ನಾಗಿ ನೋಡ್ಬೋದಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಅಂತ. ಬಟ್ ಅದಾದಮೇಲೆ ಏನೋ ದೇವ್ರ ದಯೆನೋ ಏನೋ ಗೊತ್ತಿಲ್ಲ, ಏನೋ ಒಂದು ಅಂದರೆ ಅಲ್ಲಿ ಒಳ್ಳೆ ಪೂಜೆನೇ ಚೆನ್ನಾಗಿ ಆಯಿತು. ಅವತ್ತೇನೋ ಡಿಫ್ರೆಂಟಾಗಿ ಪೂಜೆ ಮಾಡ್ತಿರೋದ್ರಿಂದ ಅದೊಂದು ಆಮೇಲೆ ಅನ್ನಿಸ್ತು, ನಾವು ಈ ಟೈಮಿಗೆ ಬಂದಿದ್ದೆ ಬೆಸ್ಟು ಬಿಡು ಅಂತ ಅನ್ನಿಸ್ತು. ಇದಾದ ನಂತರ ನೆಕ್ಸ್ಟು ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲೇ ಗುಹೆ ಇದೆ. ಸೊ ಆ ಒಂದು ಗುಹೆಯಲ್ಲಿ ಈ ಥರ ಎಲ್ಲ ಸ್ಟ್ಯಾಚ್ಯೂಗಳಾಗಿರ್ಬೋದು ಡಿಫ್ರೆಂಟಾಗಿ ಏನೇನೋ ಮಾಡಿದ್ದಾರೆ. ಇದ್ರ ಬಗ್ಗೆ ನನಗೆ ಅಷ್ಟೊಂದಾಗಿ ಸ್ಟೋರಿ ಗೊತ್ತಿಲ್ಲ. ಸೊ ಕೆಲವೊಂದು ಫೋಟೋ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ